ಇವತ್ತು ನನ್ನ ಕಣ್ಣು ಮುಚ್ಚಬೇಕಾದ್ರೆ ನೀ ಯಾರಂತ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ನಾನು ಯಾರು ಅಂತ ನೀವು ಹೇಳ್ಬೇಕು. ಈ ಊರಲ್ಲಿ ನನ್ನ ಕಣ್ಣು ಮುಚ್ಚುವ ಹೆಣ್ಣಂದ್ರೆ ಊರ್ವಶಿ ಮಾತ್ರ. ಅಬ್ಬಬ್ಬ, ಅಷ್ಟಕ್ಕೂ ಗುರ್ತ ಹಿಡಿದ್ರಿ? ಊರ್ವಶಿ, ಈ ಊರಲ್ಲಿ ನನ್ನ ಕಣ್ಣು ಮುಚ್ಚುವ ಹೆಣ್ಣಂದ್ರೆ ನಿನ್ನನ್ನು ಬಿಟ್ಟರೆ ಮತ್ಯಾರು ಇರ್ತಾರೆ? ಮತ್ತೇನು ಈ ಕಡೆ ಬಂದಿತ್ತಲ್ಲ ನಿನ್ನ ಸವಾರಿ ಏನಂತ ಹೇಳಬಹುದೇ? ಏನಿಲ್ಲ, ತುಂಬಾ ಚಿಂತೆ ಮಾಡ್ತಿದ್ದೀರಲ್ಲ, ಅದೇನು ಅಂತ. ಏನಿಲ್ಲ ಚಿನ್ನ, ನಿನ್ನ ಮನೆತನ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದೆ. ನಿನ್ನ ಅಕ್ಕನ ಮೀನಾಕ್ಷಿ ಆದ ಕೊಲೆ ಆಯ್ತಂತೆ. ಹೌದು, ನೀವು ಕೇಳಿರುವುದು ನಿಜ. ನಮ್ಮ ಅಕ್ಕನಿಗೆ ಯಾರೋ ರಂಸಿ ಮಣ್ಣು ಮಾಡಿದ್ದಾರೆ. ಏನು ಋಷಿ, ನಿನ್ನ ಅಕ್ಕನನ್ನು ನೆಪ್ಪಿಸಿ ಮೋಸ ಮಾಡಿದ್ದಾರೆ ಅಂದ್ರೆ ಅವನ್ಯಾವ ಇರಬೇಕು ಈ ಊರಲ್ಲೇ? ಹೌದು, ಇರಬಹುದು. ಆದ್ರೆ ಅವ್ರು ಯಾರು ಅಂತ ಗುರ್ತ ಹಿಡಿಬೇಕಾದ್ರೆ ನೀವು ನನಗೆ ಸಹಾಯ ಮಾಡಬೇಕು. ಊರ್ವಶಿ, ನಾನು ನಿನ್ನವಾಗಿರುವಾಗ ನಿನಗೆ ಕೇಳ್ತಾರ ಚಿಂತೆ. ಆ ಕೆಲಸವನ್ನು ನಾನು ಮಾಡ್ತೀನಿ. ಆದ್ರೆ ಆ ಮಾತಿನ ಮುಂಚಿತವಾಗಿ ನೀನು ನಾನು ಹೇಳಿದಂತೆ ಕೇಳಿದ್ರೆ ನಿನ್ನ ಅಕ್ಕನ ಕೊಂದ ವ್ಯಕ್ತಿ ಯಾರಂತ ಆದಷ್ಟು ಬೇಗ ಕಂಡು ಹಿಡಿತಾನೆ. ಪೃಥ್ವಿರಾಜ್, ಯಾರು ಅಂತ ನಿಮ್ಗೆ ಗೊತ್ತಾ? ಊರ್ವಶಿ, ಯಾರಂತ ನನಗೆ ಗೊತ್ತಿಲ್ಲ. ಆ ವ್ಯಕ್ತಿನ ಕಂಡು ಹಿಡಿತೀನಿ ಅಂತ ನಾನು ಮಾತು ಕೊಡ್ತೀನಿ. ಆದ್ರೆ ನನ್ನ ಮಾತಿನ ಮೆರೆದುಕೊಂಡು ಹೋಗ್ತೇನೆ ಅಂತ ಹೇಳಿ ಭಾಷೆ ಕೊಟ್ಟರೆ ಮಾತ್ರ ಹೇಳ್ತೀನಿ. ನೋಡಿ ಪೃಥ್ವಿರಾಜ್, ನೀವು ನಿಜಕ್ಕೂ ನಮ್ಮ ಅಕ್ಕನ್ನ ಯಾರು ಕೊಂದಿದ್ದಾರೆ ಅಂತ ನನಗೆ ಹೇಳೋದಾದ್ರೆ ನೀವು ಹೇಳೋ ಕೆಲಸನ ಈ ವಾಸಂತಿ ಚಿಟ್ಟಿಗೆ ಹೊಡೆಯಷ್ಟಲ್ಲಿ ಮಾಡ್ತಾಳೆ. ಇವತ್ತು ನಮ್ಮೂರ ಜನರ ಮುಂದೆ ನನ್ನ ಮುಂದೆ ಪ್ರಮಾಣ ಮಾಡಿ ಹೇಳಿಲ್ಲ, ಇದಕ್ಕಿಂತ ಸಂತೋಷ ನನಗಿಲ್ಲ. ಆದ್ರೆ ಒಂದು ಮಾತು, ಸಮಯ ಬಂದಾಗ ಮಾತ್ರ ಹೇಳುತ್ತೇನೆ ನಿಮ್ಮ ಅಕ್ಕನ ಬಂದ ವ್ಯಕ್ತಿ ಯಾರಂತ. ಆದ್ರೆ ಇವತ್ತು ನಾನು ಕೇವಲ ನೀನು ಒಂದು ಮಾತು ನಡೆಸಿಕೊಡ್ತಂತ ನನ್ನ ಮಾತಿಗೆ ನೀನು ಭಾಷೆ ಕೊಟ್ರೆ ಮಾತ್ರ ಹೇಳ್ತೀನಿ. ಅದೇನಂತ ಕೇಳ್ಬೋದಾ? ಹಾಗಾದ್ರೆ ಆ ಮಾತಿನಂತ ನಡೆದುಕೊಟ್ಟು ಹೋಗ್ತಂತ ಭಾಷೆ ಕೊಡು ಮೊದಲು. ಭಾಷೆ ಕೊಟ್ಟಾಗ್ಲೇನೆ ಹೇಳ್ತೀರಾ? ಓಕೆ ಚಿನ್ನ. ಊರ್ವಶಿ, ನಿನ್ನ ಅಕ್ಕ ಮೀನಾಕ್ಷಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಇವತ್ತು ನಾನು ಹೇಳುತ್ತಿರುವ ಮಾತು, ಆ ಸೋಮಶೇಖರನ ತಮ್ಮ ಸತೀಶ್ ಏನಿದ್ದಾನಲ್ಲ ಅವನ ನೀನು ಲಗ್ನ ಆಗಲೇಬೇಕು. ಏನು? ನಾನು ಸೋಮಶೇಖರ್ನ ಮದುವೆ ಆಗ್ಬೇಕಾ? ಪೃಥ್ವಿರಾಜ್, ಏನ್ ಮಾತಾಡ್ತಿದ್ದೀರಾ ಅಂತ ನಿಮಗೆ ಸ್ವಲ್ಪನಾದ್ರೂ ಜ್ಞಾನ ಇದೆಯಾ? ಊರ್ವಶಿ, ಈ ಊರಲ್ಲಿ ನಾನೇ ಸೋಮಶೇಖರನನ್ನ ಮೆರೆತಿರುವ ಆ ಸೋಮಶೇಖರನ ತಮ್ಮ ಸತೀಶ ನೀನ್ ಲಗ್ನ ಆಗಿ ಬಿಟ್ಟರೆ ಅವನ ಮರೆತರ ಸರ್ವನಾಶ ಮಾಡಿದ್ರೆ ಸಂದೇಹನೇ ಇಲ್ಲ. ಅದಕ್ಕಾಗಿ ನೀನು ಆ ಸತೀಶನ ಲಗ್ನ ಆಗಲೇಬೇಕು. ಅಲ್ಲ, ನಾನು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ವಾ? ಅಥವಾ ಗೊತ್ತಿದ್ರೆ ಈ ಮಾತು ಹೇಳ್ತಿದ್ದೀರಾ? ಊರ್ವಶಿ, ಹೆಸರಿಗೆ ಮಾತ್ರ ಸತೀಶ ನಿನ್ನ ಗಂಡ. ಎಂದಿದ್ದರು ನಾವಿಬ್ಬರು ಪ್ರೇಮಿಗಳು. ಮುಂದೊಂದು ಸಹ ನಾನೇ ನಿನ್ನ ಮದುವೆ ಹೋಗುತ್ತೀನಿ. ಹಾಗಾಗಿ ಆ ಸತೀಶ ನೀನ್ ಲಗ್ನ ಆಗಲೇಬೇಕು. ಅಂದ್ರೆ ಈ ಸಮಾಜದ ಕಣ್ಣಿಗೆ ನಾವು ಅಣ್ಣ ತಂಗಿ, ನಮ್ಮಿಬ್ಬರ ನಡುವೆ ಪ್ರೀತಿನಾ? ಹೌದು ಚಿನ್ನ, ಈಗಿನ ಸಮಾಜದಲ್ಲಿ ಅಣ್ಣ ತಂಗಿಯರು ಯಾರು ಆ ಮಾತ್ರ ಲವರ ಅರ್ಥ ಮಾತ್ರ ಗೊತ್ತಾಗಲ್ಲ. ಅದಕ್ಕಾಗಿ ಈ ಸಮಾಜದಲ್ಲಿ ನಾವು ಇಬ್ಬರು ಅಣ್ಣ ತಂಗಿಯರಂತೆ ನಡೆಸಬೇಕು. ನೋಡಿ, ಇಲ್ಲಿವರೆಗೂ ನೀವೇನ್ ಹೇಳಿದ್ದೀರಾ ಅದು ನಾನು ಚಾನ್ಸ್ ಒಪ್ಪದೆ ಮಾಡ್ತಾ ಬಂದಿದ್ದೀನಿ. ಹಾಗಾಗಿ ಇದನ್ನು ಕೂಡ ಮಾಡ್ತೀನಿ. ಆದ್ರೆ ನನಗೆ ಕೊನೆಗೆ ಮಾತು ಕೊಡ್ಬೇಕು. ಏನು ಚಿನ್ನ?
ನೀವ್ ಹೇಳಿತರ ನಾನು ಶೋಭಶೇಖರ್ನ ಮದ್ವೆ ಆದ್ರೆ ನಾಳೆ ನೀವು ನನ್ನ ಕೈ ಬಿಡೋದಿಲ್ಲ ಅಂತ ಮಾತು ಕೊಡ್ಬೇಕು. ಓಕೆ ಚೀನಾ, ಮದುವೆಯಾಗುವ ನಿನ್ನ ಕೆಲಸ, ಆ ಸೋಮಶೇಖರ ಮನೆ ಸರ್ವನಾಶ ಮಾಡುವ ನನ್ನ ಕೆಲಸ. ಈಗಾದರೂ ನಿನ್ನ ಮನಸ್ಸಿಗೆ ಸಂತೋಷ ಆಗಿರ್ಬೇಕಲ್ಲ? ಹೌದು, ತುಂಬಾನೇ ಸಂತೋಷ ಆಯ್ತು. ಆದರೆ ಇದೇ ಸಂತೋಷಕ್ಕಾಗಿ ಈ ನಿನ್ನ ಮಧುರವಾದ ಕಂಠದಿಂದ ಒಂದು ಇಂಪಾದ ಗೀತೆ ಹಾಡಬಾರದೆ ಚೀನಾ? ಹಾಗೆ ಆಗ್ಲಿ ರಾಜ.